ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಜೊತೆಗೆ ಇಂಗ್ಲೀಷ್ ಸೆಂಟೆನ್ಸಸ್ನ ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಏನೇನು ಬರುತ್ತೆ ಮತ್ತು ಸೆಂಟೆನ್ಸಸ್ನ ನೀವು ಕೂಡ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಹಾಗೆಯೇ ನೀವು 2-3 ಸರಿ ವಿಡಿಯೋ ನೋಡಿಬಿಟ್ಟು ನೋಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಸೆಂಟೆನ್ಸ್: ನಾನು ಕೆಲಸ ಶುರು ಮಾಡುವ ಮುಂಚೆ 1 ಕಪ್ ಕಾಫಿ ಕುಡಿಯುತ್ತೇನೆ. ಮೀನ್ಸ್ ಐ ಯೂಶುವಲಿ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಬಿಫೋರ್ ಸ್ಟಾರ್ಟಿಂಗ್ ಮೈ ವರ್ಕ್. ಐ ಯೂಶುವಲಿ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಬಿಫೋರ್ ಸ್ಟಾರ್ಟಿಂಗ್ ಮೈ ವರ್ಕ್. ನೆಕ್ಸ್ಟ್, ಅವಳು ಯಾವಾಗಲೂ ತನ್ನ ಕೆಲಸವನ್ನು ಸಮಯಕ್ಕೆ ಮುಗಿಸುತ್ತಾಳೆ. ಮೀನ್ಸ್ ಶಿ ಆಲ್ವೇಸ್ ಕಂಪ್ಲೀಟ್ಸ್ ಹರ್ ಟಾಸ್ಕ್ಸ್ ಬಿಫೋರ್ ದ ಡೆಡ್ಲೈನ್. ಶಿ ಆಲ್ವೇಸ್ ಕಂಪ್ಲೀಟ್ಸ್ ಹರ್ ಟಾಸ್ಕ್ಸ್ ಬಿಫೋರ್ ದ ಡೆಡ್ಲೈನ್. ನಾವು ಮುಂದಿನ ವಾರಾಂತ್ಯದಲ್ಲಿ ಅಜ್ಜ ಅಜ್ಜಿಯನ್ನು ನೋಡಲು ಹೋಗುತ್ತಿದ್ದೇವೆ. ಅಂದರೆ we are planning to visit our grandparents next weekend. We are planning to visit our grandparents next weekend. And next sentence: ಬಹಳ ವರ್ಷಗಳ ನಂತರ ನನ್ನ ಹಳೆಯ ಸ್ನೇಹಿತನನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ he was surprised to see his old friend after many years. He was surprised to see his old friend after many years. Next sentence: ಟೀಚರ್ ಪಾಠವನ್ನು ತುಂಬ ಸುಲಭವಾಗಿ ಹೇಳಿಕೊಟ್ಟರು. ಅಂದರೆ the teacher explained the lesson in a simple way. The teacher explained the lesson in a simple way. ನಾನು 2 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಮೀನ್ಸ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಮೋರ್ ದೆನ್ 2 years. I have been learning English for more than 2 years. ನೆಕ್ಸ್ಟ್ ಸೆಂಟೆನ್ಸ್: ಅವರು ತಮ್ಮದೇ ವ್ಯವಹಾರ ಶುರು ಮಾಡಲು ತೀರ್ಮಾನಿಸಿದರು. ಮೀನ್ಸ್ ದೇ ಡಿಸೈಡೆಡ್ ಟು ಸ್ಟಾರ್ಟ್ ದೇರ್ ಓನ್ ಬಿಸಿನೆಸ್. ದೇ ಡಿಸೈಡೆಡ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಇವತ್ತಿನ ಕ್ಲಾಸ್ ಸ್ವಲ್ಪ ಲೆಂತಿ ಅನಿಸ್ಬೋದು ನಿಮಗೆ ಸೆಂಟೆನ್ಸ್ನ, ಬಟ್ ನೀವು ಪ್ರಾಕ್ಟೀಸ್ ಮಾಡಿ. ಹೊರಗೆ ಹೋಗುವ ಮುಂಚೆ ಬಾಗಿಲಿಗೆ ಬೀಗ ಹಾಕುವುದನ್ನು ಮರೆಯಬೇಡಿ. ಮೀನ್ಸ್ ಪ್ಲೀಸ್ ರಿಮೆಂಬರ್ ಟು ಲಾಕ್ ದ ಡೋರ್ ಬಿಫೋರ್ ಲೀವಿಂಗ್. ಪ್ಲೀಸ್ ರಿಮೆಂಬರ್ ಟು ಲಾಕ್ ದ ಡೋರ್ ಬಿಫೋರ್ ಲೀವಿಂಗ್. ಇಂದು ಪಿಕ್ನಿಕ್ಗೆ ಹೋಗಲು ಹವಾಮಾನ ತುಂಬ ಚೆನ್ನಾಗಿದೆ. ಅಂದರೆ ದ ವೆದರ್ ಲುಕ್ಸ್ ಪರ್ಫೆಕ್ಟ್ ಫಾರ್ ಅ picnic today. The weather looks perfect for a picnic today. ಅವಳು ಬಿಡುವಿನ ಸಮಯದಲ್ಲಿ ಕಾದಂಬರಿಗಳನ್ನು ಓದುತ್ತಾಳೆ. ಮೀನ್ಸ್ she spends most of the free time reading novels. She spends most of the free time reading novels. ನನ್ನ ಅಪ್ಪ ಅಮ್ಮ ಯಾವಾಗಲೂ ನನ್ನನ್ನು ಪ್ರೋತ್ಸಾಹಿಸುತ್ತಾರೆ. ಅಂದರೆ ಮೈ ಪೇರೆಂಟ್ಸ್ ಆಲ್ವೇಸ್ ಎನ್ಕರೇಜ್ ಮೀ ಟು ಡೂ ಮೈ ಬೆಸ್ಟ್. ಮೈ ಪೇರೆಂಟ್ಸ್ ಆಲ್ವೇಸ್ ಎನ್ಕರೇಜ್ ಮೀ ಟು ಡೂ ಮೈ ಬೆಸ್ಟ್. ರೈಲು ನಾವು ಊಹಿಸಿದ್ದಕ್ಕಿಂತ ಬೇಗ ಬಂತು. ಅಂದರೆ ದ ಟ್ರೈನ್ ಅರೈವ್ಡ್ ಅರ್ಲಿಯರ್ ದೆನ್ ಎಕ್ಸ್ಪೆಕ್ಟೆಡ್. The train arrived earlier than expected. ನನ್ನ ಪರ್ಸ್ ಎಲ್ಲಿಯೂ ಸಿಗಲಿಲ್ಲ. ಮೀನ್ಸ್ ಐ couldn't find my wallet anywhere.
I couldn't find my wallet anywhere. ಅವನು ಮೀಟಿಂಗ್ನಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾನೆ. ಮೀನ್ಸ್ he speaks confidently during meetings. He speaks confidently during meetings. ನಾವು ಸಂಜೆ ಕಡಲ ತೀರದಲ್ಲಿ ನಡೆದಾಡುವುದನ್ನು ತುಂಬ ಆನಂದಿಸಿದೆವು. ಮೀನ್ಸ್ we enjoyed walking along the beach in the evening. We enjoyed walking along the beach in the evening. ಅವಳು ಈಗಾಗಲೇ ರಾತ್ರಿ ಊಟವನ್ನು ಮಾಡಿ ಮುಗಿಸಿದ್ದಾಳೆ. ಮೀನ್ಸ್ she has already finished preparing dinner. She has already finished preparing dinner. Next sentence. ನಾನು ಒಳ್ಳೆಯ ಕೆಲಸದ ಅವಕಾಶವನ್ನು ಹುಡುಕುತ್ತಿದ್ದೇನೆ. ಮೀನ್ಸ್ ಐ ಆಮ್ ಲುಕಿಂಗ್ ಫಾರ್ ಅ ಬೆಟರ್ ಜಾಬ್ ಅಪಾರ್ಚುನಿಟಿ. I am looking for a better job opportunity. Next sentence. ಅವರು ತಮ್ಮ ಎಲ್ಲ ಸ್ನೇಹಿತರನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದರು. ಅಂದರೆ they invited all their friends to the celebration. They invited all their friends to the celebration. ಮುಂದಿನ ಸೆಂಟೆನ್ಸ್. ಡಾಕ್ಟರ್ ನನಗೆ ನಿಯಮಿತವಾಗಿ ವ್ಯಾಯಾಮ ಮಾಡಲು ಹೇಳಿದರು. ದ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಎಕ್ಸರ್ಸೈಸ್ ರೆಗ್ಯುಲರ್ಲಿ. ದ ಡಾಕ್ಟರ್ ಅಡ್ವೈಸ್ಡ್ ಮೀ ಟು ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಅವನು ಲ್ಯಾಪ್ಟಾಪನ್ನು ಆಫೀಸ್ಗೆ ತರೋದನ್ನು ಮರೆತ. ಮೀನ್ಸ್ he forgot to bring his laptop to the office. He forgot to bring his laptop to the office. ನಾನು ಪ್ರಯಾಣ ಮಾಡುವಾಗ ಪಾಡ್ಕಾಸ್ಟ್ ಕೇಳಲು ಇಷ್ಟಪಡುತ್ತೇನೆ. ಮೀನ್ಸ್ ಐ ಎಂಜಾಯ್ ಲಿಸ್ನಿಂಗ್ ಟು ಪಾಡ್ಕಾಸ್ಟ್ಸ್ ವೈಲ್ ಟ್ರಾವೆಲಿಂಗ್. I enjoy listening to podcasts while traveling. ನಾವು ಯಾವಾಗಲೂ ಹಿರಿಯರನ್ನು ಗೌರವಿಸಬೇಕು. ಮೀನ್ಸ್ we should always respect our elders. We should always respect our elders. ಮೀಟಿಂಗ್ 2 ಗಂಟೆಗಳಿಗಿಂತ ಹೆಚ್ಚು ನಡೆಯಿತು. ದ ಮೀಟಿಂಗ್ ಲಾಸ್ಟೆಡ್ ಫಾರ್ ಮೋರ್ ದೆನ್ 2 hours. ದ ಮೀಟಿಂಗ್ ಲಾಸ್ಟೆಡ್ ಫಾರ್ ಮೋರ್ ದೆನ್ 2 hours. ನೆಕ್ಸ್ಟ್ ಸೆಂಟೆನ್ಸ್. ಅವಳು ನಮ್ಮನ್ನು ನೋಡಿ ನಗುತ್ತಾ ಮಾತನಾಡಿದಳು. ಮೀನ್ಸ್ ಶಿ ಸ್ಮೈಲ್ಡ್ ವಾರ್ಮ್ಲಿ ವೆನ್ ಶಿ ಸಾ us. She smiled warmly when she saw us. Next sentence. ಮಕ್ಕಳು ಶಾಲೆಯ ಟ್ರಿಪ್ ಬಗ್ಗೆ ತುಂಬ ಖುಷಿಯಾಗಿದ್ದರು. ಮೀನ್ಸ್ ದ ಚಿಲ್ಡ್ರನ್ ವರ್ ಎಕ್ಸೈಟೆಡ್ ಅಬೌಟ್ ದ ಸ್ಕೂಲ್ ಟ್ರಿಪ್. ದ ಚಿಲ್ಡ್ರನ್ ವರ್ ಎಕ್ಸೈಟೆಡ್ ಅಬೌಟ್ ದ ಸ್ಕೂಲ್ ಟ್ರಿಪ್. ಎಲ್ಲವೂ ಯೋಜನೆಯಂತೆ ಆಗಲಿ ಎಂದು ನಾನು ಆಶಿಸುತ್ತೇನೆ. ಐ ಹೋಪ್ ಎವ್ರಿಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಐ ಹೋಪ್ ಎವ್ರಿಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಅವನು ತನ್ನ ಗುರಿ ತಲುಪಲು ತುಂಬ ಕಷ್ಟಪಡುತ್ತಾನೆ. ಹಿ ವರ್ಕ್ಸ್ ಹಾರ್ಡ್ ಟು ಅಚೀವ್ ಹಿಸ್ ಗೋಲ್ಸ್. He works hard to achieve his goals. Next. ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ನನಗೆ ಕೇಳಿ ಅಥವಾ ನನ್ನ ಹತ್ತಿರ ಕೇಳಿ. ಅಂದರೆ
Please let me know if you have any questions. Please let me know if you have any questions. ಕಂಪನಿ ನಿನ್ನೆ ಹೊಸ ನಿಯಮವನ್ನು ಘೋಷಿಸಿತು. Means the company announced a new policy yesterday. The company announced a new policy yesterday. ಅವಳು ಎಲ್ಲರಿಗೂ ರುಚಿಯಾದ ಚಾಕೊಲೇಟ್ ಕೇಕ್ ಮಾಡಿದ್ದಳು. Means she made a delicious chocolate cake for everyone. She made a delicious chocolate cake for everyone. ನಾವು ನಾಳೆಯೊಳಗೆ ವರದಿಯನ್ನು ಕೊಡಬೇಕು. We need to submit the report by tomorrow. We need to submit the report by tomorrow. Next, ನಾನು ಇಷ್ಟು ಸುಂದರವಾದ ಸೂರ್ಯಾಸ್ತವನ್ನು ಎಂದಿಗೂ ನೋಡಿಲ್ಲ. Means I have never seen such a beautiful sunset. I have never seen such a beautiful sunset. And next sentence, ಗ್ರಾಹಕರು ನಮ್ಮ ಬೇಗದ ಸೇವೆಯನ್ನು ಮೆಚ್ಚಿದರು. Means the customer appreciated our quick response. The customer appreciated our quick response. ತಡವಾಗಿ ಬಂದಿದ್ದಕ್ಕೆ ಅವನು ಕ್ಷಮೆ ಕೇಳಿದ. He apologized for arriving late. He apologized for arriving late. ಅವಳಿಗೆ ಬೇರೆ ಬೇರೆ ಸಂಸ್ಕೃತಿಗಳ ಬಗ್ಗೆ ಕಲಿಯಲು ಆಸಕ್ತಿ ಇದೆ. Means she is interested in learning different cultures. She is interested in learning different cultures. And next sentence, ನಾವು ಇಡೀ ಮಧ್ಯಾಹ್ನ ಮನೆಯನ್ನು ಸ್ವಚ್ಛ ಮಾಡಿದೆವು. Means we spent the whole afternoon cleaning the house. We spent the whole afternoon cleaning the house. ಇಂಟರ್ನೆಟ್ನಿಂದ ಜನರ ಜೊತೆ ಸಂಪರ್ಕ ಮಾಡುವುದು ಸುಲಭವಾಗಿದೆ. ಅಂದರೆ the internet makes it easy to connect with people. The internet makes it easy to connect with people. ನಾನು ನಿನ್ನೆ ರಾತ್ರಿ ಅಲಾರಾಮ್ ಇಡುವುದನ್ನು ಮರೆತಿದ್ದೆ. Means I forgot to set my alarm last night. I forgot to set my alarm last night. ಅವರು ಮ್ಯಾನೇಜರ್ ಜೊತೆ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಿದ್ದಾರೆ. They are discussing the project with the manager. They are discussing the project with the manager. Next sentence, ಅವನು ಯಾವಾಗಲೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾನೆ. Means he always keeps his promises. He always keeps his promises. ಓಕೆ ಗಾಯ್ಸ್, ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕ್ಲಾಸಲ್ಲಿ ನಿಮಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು, ಯಾಕೆಂದರೆ ಇವತ್ತಿನ ಸೆಂಟೆನ್ಸಸ್ ಎಲ್ಲ ಸ್ವಲ್ಪ ಲೆಂತಿ ಆಗಿದೆ. ಬಟ್ ನೀವು 2 ಸರಿ ನೀಟಾಗಿ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ನಿಮಗೆ ಈಸಿ ಅನಿಸುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹಾಗೆಯೇ ಯೂಸ್ಫುಲ್ ಆಯಿತು ಅಂದರೆ 1 ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ನೀಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.